ಹಾಗೂ ರಾಜ್ಯ ಸರ್ಕಾರದ ಖಾಲಿ ಹುದ್ದೆ ಭರ್ತಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಮಿಚಿಗನ್ ಕಾಂಪೌಂಡ್ನಲ್ಲಿ ಜೂನ್ 3ರಂದು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಕ್ಕೆ ವಿದ್ಯಾರ್ಥಿಗಳು ರೆಡಿಯಾಗಿದ್ರು. ಆದರೆ ಜೊತೆಗೆ ಈ ಒಂದು ಪ್ರೊಟೆಸ್ಟ್ ಏನಿತ್ತು, ಸತ್ಯಾಗ್ರಹ ಏನಿತ್ತು, ಹೋರಾಟಗಾರ BD ಹಿರೇಮಠ ನೇತೃತ್ವದಲ್ಲಿ ಹೋರಾಟಕ್ಕೆ ರೆಡಿಯಾಗಿದ್ರು. ಆದರೆ ಈ ಒಂದು ಸತ್ಯಾಗ್ರಹಕ್ಕೆ ಅನುಮತಿ ಸಿಕ್ಕಿಲ್ಲ. ಉದ್ಯೋಗಾಕಾಂಕ್ಷಿಗಳ ಸತ್ಯಾಗ್ರಹಕ್ಕೆ ಅನುಮತಿ ನಿರಾಕರಣೆಯಾಗಿದೆ. ಉದ್ಯೋಗ ಸಿಗುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಲ್ಲ. ರಾಜ್ಯ ಸರ್ಕಾರ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡರೂ ಸಹ ಅಂತಿಮ ಅಧಿಸೂಚನೆ ಹೊರಟಿಲ್ಲ. ಆ ಕಾರಣಕ್ಕೆ ಯುವಕರು ಭೋಗಿಲೆದ್ದಿದ್ದಾರೆ. ನಾವು ಈ ಸಂಘಟನೆಯಿಂದ ಹಾಗೂ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಪರವಾಗಿ ಪೊಲೀಸ್ ಇಲಾಖೆಯವರು ನಾವು 3ನೇ ತಾರೀಕು ಶಾಂತಿಯುತವಾಗಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಮಾಡಲಿಕ್ಕೆ ಅವರಿಗೆ ಪತ್ರದ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಈಗ ಅವರು ನಾವು ಕೊಡೋದಿಲ್ಲ, ಯಾಕೆಂದರೆ ಹಿಂದೆ ವಿದ್ಯಾರ್ಥಿಗಳು ನಡೆಸಿದಂಥ ಆ ಘಟನೆಯಲ್ಲಿ ಆದಂಥ ಏನು ನಡವಳಿಕೆಗಳದವು ಅದ್ರ ಬಗ್ಗೆ ನಮಗೆ ಭಾಳ ನೋವಾಗಿದೆ ಅಂತ ಅವರು ಹೇಳಿದರು. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ನಗರದಲ್ಲಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಕ್ಸಾ ಅಂತ ಏನು ನಾವು ಪಾಪ್ಯುಲರ್ಲಿ ಕರಿತೀವಿ, ಅವರು ಜೂನ್ 3ನೇ ತಾರೀಕು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಲವಾರು ವಿದ್ಯಾರ್ಥಿಗಳ ಮತ್ತು ಸ್ಪರ್ಧಾಕಾಂಕ್ಷಿಗಳ ವಿಷಯಗಳನ್ನ ಇಟ್ಕೊಂಡು ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದರು. ನಮ್ಮ ಮಿಚಿಗನ್ ಕಾಂಪೌಂಡ್ ಅಂತ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಬರುತ್ತೆ, ಅಲ್ಲಿ ಒಂದು ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದರು. ಅದ್ರ ಕುರಿತಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೇಳಿದ್ವಿ ಅವರಿಂದ. ಅಂದರೆ ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಲೀಡರ್ಸ್ ಬರ್ತಾರೆ, ಯಾವ್ಯಾವ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಆ ಸ್ಟೂಡೆಂಟ್ಗಳನ್ನ ನಿಯಂತ್ರಣ ಮಾಡೋದು ಹೇಗೆ, ಮತ್ತು ಮಾರ್ಗ ಯಾವುದು, ಇನ್ನೊಂದು ಮತ್ತೊಂದು ಎಲ್ಲ ಭಾಳಷ್ಟು ಮಾಹಿತಿಯನ್ನು ನಾವು ಕೇಳಿದ್ರ ಹಿನ್ನೆಲೆಗೆ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಮಾಹಿತಿ ಸಮರ್ಪಕವಾಗಿಲ್ಲ ಮತ್ತು ನಮಗೆ ಅಗತ್ಯ ಎಲ್ಲ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಈ ಹಿಂದೆ ಇದೇ ಒಂದು ಸಂಘಟನೆ ಹಲವಾರು ಬಾರಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ